ಜಮ್ಮು ಕಾಶ್ಮೀರ ಗಡಿಯಲ್ಲಿ ಪಾಕ್ ಉದ್ಧಟತನ ಮುಂದುವರೆದಿದೆ. ಪಾಕ್ನಿಂದ 22 ಬಾರಿ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಎಲ್ಒಸಿಯ 5 ಸ್ಥಳಗಳಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆದಿದೆ. ಕುಪ್ವಾರ, ಬಾರಾಮುಲ್ಲಾ, ನೌಶೇರಾ, ಪೂಂಚ್ನಲ್ಲಿ ಫೈರಿಂಗ್ ಮಾಡಿದೆ ಪಾಕ್. 9 ದಿನಗಳಲ್ಲಿ 22 ಬಾರಿ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಪಾಕ್ ಸೇನೆಯ ದಾಳಿಗೆ ಭಾರತೀಯ ಸೇನೆ ಕೂಡ ಪ್ರತ್ಯುತ್ತರ ಕೊಟ್ಟಿದೆ. ಗಡಿಯಲ್ಲಿ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಾ ಇದೆ ಪಾಕ್. ಡೇ 1 ಇಂದ ಗಮನಿಸ್ತಾ ಇದ್ದೀರಾ ಜಮ್ಮು ಕಾಶ್ಮೀರ ಗಡಿಯಲ್ಲಿ ಪಾಕ್ನ ವರ್ತನೆ ಯಾವ ರೀತಿಯಾಗಿದೆ ಅಂತ. 22 ಬಾರಿ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಲೈನ್ ಆಫ್ ಕಂಟ್ರೋಲ್ನ 5 ಸ್ಥಳಗಳಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದೆ ಪಾಕ್. ಅದರಲ್ಲಿ ಕುಪ್ವಾರ, ಬಾರಾಮುಲ್ಲಾ, ನೌಶೇರಾ, ಪೂಂಚ್ ಎಲ್ಲವೂ ಸೇರಿದೆ. ಇಲ್ಲಿ ಪಾಕ್ ಫೈರಿಂಗ್ ನಡೆಸಿದೆ. ಕೇವಲ 9 ದಿನಗಳ ಲೆಕ್ಕಾಚಾರ ನೋಡಿದ್ರೆ ಒಟ್ಟು 22 ಬಾರಿ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಕ್ಷಮಿಸಿ, 8 ದಿನಗಳಲ್ಲಿ ಒಟ್ಟು 22 ಬಾರಿ ಕದನ ವಿರಾಮ ಉಲ್ಲಂಘನೆಯಾಗಿದೆ ಪಾಕ್ನಿಂದಾಗಿ. ಪಾಕ್ ಸೇನೆಯ ದಾಳಿಗೆ ಭಾರತೀಯ ಸೇನೆ ಕೂಡ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಇನ್ನು ಮತ್ತೊಂದು ಕಡೆಯಲ್ಲಿ ಪಹಲ್ಗಾಮ್ ಉಗ್ರರ ಬೇಟೆಗಿಳಿದಿದೆ ಎನ್ಐಎ ಟೀಮ್. ನರರಾಕ್ಷಸರಿಗೆ ಸಹಾಯ ಮಾಡಿದವರಿಗೆ ಮಾರಿ ಹಬ್ಬ ಮುಂದಿದೆ. 20ಕ್ಕೂ ಹೆಚ್ಚು ಶಂಕಿತ ಉಗ್ರರ ಲಿಸ್ಟ್ ಅನ್ನ ಮಾಡಿದೆ ಎನ್ಐಎ. ಸ್ಥಳೀಯ ಉಗ್ರರ ವಿಚಾರಣೆಯನ್ನ ಕೂಡ ಎನ್ಐಎ ಟೀಮ್ ನಡೆಸ್ತಾ ಇದೆ. 20 ಶಂಕಿತರಲ್ಲಿ ಹಲವರು ತಲೆಮರೆಸಿಕೊಂಡಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಇದಾಗಲೇ ಸಾಕಷ್ಟು ಜನರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿ 186ಕ್ಕೂ ಹೆಚ್ಚು ಜನರನ್ನ ವಶದಲ್ಲೇ ಇಟ್ಕೊಂಡಿದೆ ಎನ್ಐಎ. ಇನ್ನು 20ಕ್ಕೂ ಹೆಚ್ಚು ಶಂಕಿತ ಉಗ್ರರ ಲಿಸ್ಟ್ ಅನ್ನ ಮಾಡಿದೆ ಎನ್ಐಎ. ಸ್ಥಳೀಯ ಉಗ್ರರ ವಿಚಾರಣೆಯನ್ನ ಕೂಡ ಎನ್ಐಎ ಟೀಮ್ ಮಾಡ್ತಾ ಇದೆ. ಒಟ್ಟು 20 ಶಂಕಿತರಲ್ಲಿ ಹಲವರು ಇದಾಗಲೇ ತಲೆಮರೆಸಿಕೊಂಡಿರುವಂತ ಮಾಹಿತಿ ಇದೆ. ಅವರ ಹುಡುಕಾಟ ಕೂಡ ನಡೀತಾ ಇದೆ. ಇದಾಗಲೇ ತಂಡೋಪತಂಡವಾಗಿ ಎನ್ಐಎ ಟೀಮ್ ಕಾರ್ಯಾಚರಣೆಗಿಳಿದಿದೆ. ಒಂದು ಉಗ್ರರ ಬೇಟೆ, ಮತ್ತೊಂದು ಕಡೆಯಲ್ಲಿ ಪ್ರವಾಸಿಗರಿಂದಲೂ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತ ಪ್ರಯತ್ನದಲ್ಲಿ ಎನ್ಐಎ ಟೀಮ್ ಇದೆ. ಇದಕ್ಕಾಗಿ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಭೇಟಿಯನ್ನ ಕೊಡ್ತಾ ಇದೆ ಎನ್ಐಎ ಟೀಮ್. ಪ್ರತ್ಯಕ್ಷದರ್ಶಿಗಳು ಏನ್ ನೋಡಿದ್ದಾರೆ, ಏನಾಗಿತ್ತು, ಮುಖಚಹರೆ ಇದೆಲ್ಲವೂ ಕೂಡ ಸೇರಿದಂತೆ ಇಂಚಿಂಚು ಮಾಹಿತಿಯನ್ನ ಎನ್ಐಎ ಕಲೆ ಹಾಕ್ತಾ ಇದೆ. ಭಾರತದ ಬೆನ್ನಿಗೆ ನಿಂತ ವಿಶ್ವದ ದೊಡ್ಡಣ್ಣ ಅಮೆರಿಕ. ಭಯೋತ್ಪಾದನೆ ವಿರುದ್ಧ ಸಮರಕ್ಕೆ ನಮ್ಮ ಬೆಂಬಲ ಇದೆ. ಪ್ರಧಾನಿ ಮೋದಿ ಜೊತೆ ನಾವು ಸಂಪರ್ಕದಲ್ಲಿದ್ದೇವೆ. ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡಬೇಕು. ಉಗ್ರರ ಸಂಹಾರಕ್ಕಾಗಿ ಭಾರತ ದಿಟ್ಟ ಹೆಜ್ಜೆ ಇಡ್ತಾ ಇದೆ. ಅಮೆರಿಕ ಭಾರತದ ಬೆನ್ನಿಗೆ ನಿಲ್ತಾ ಇದೆ ಅಂತ ಪಾಕ್ಗೂ ಕೂಡ ಭಯ ಶುರುವಾಗಿದೆ. ಆರಂಭದ ಮಾತುಗಳು ಅಮೆರಿಕದು. ಎರಡೂ ದೇಶಗಳು ಜೊತೆಗೂ ಕೂಡ ನಮ್ಮ ಮಿತ್ರತ್ವ ಇದೆ, ಅವರವರೇ ಇದನ್ನ ಬಗೆಹರಿಸಿಕೊಳ್ತಾರೆ ಅನ್ನುವಂತ ಮಾತನ್ನ ಅಮೆರಿಕ ಹೇಳಿತ್ತು. ಆದ್ರೆ ಈಗ ಭಯೋತ್ಪಾದನೆ ವಿರುದ್ಧ ಸಮರಕ್ಕೆ ನಮ್ಮ ಬೆಂಬಲ ಇದೆ ಅಂತ ಅಮೆರಿಕ ಹೇಳ್ತಾ ಇದೆ. ಪ್ರಧಾನಿ ಮೋದಿ ಜೊತೆ ನಾವು ಸಂಪರ್ಕದಲ್ಲಿದ್ದೀವಿ. ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡಲೇಬೇಕು. ಉಗ್ರರ ಸಂಹಾರಕ್ಕಾಗಿ ಭಾರತ ದಿಟ್ಟ ಹೆಜ್ಜೆಯನ್ನ ಇಡ್ತಾ ಇದೆ. ಇದಕ್ಕೆ ನಮ್ಮ ಸಾಥ್ ಇದೆ ಅಂತ ಅಮೆರಿಕ ಹೇಳ್ತಾ ಇದೆ. ಯಾವಾಗ ಅಮೆರಿಕ ಕೂಡ ಭಾರತದ ಬೆನ್ನಿಗೆ ಬೆಂಬಲವಾಗಿ ನಿಲ್ತಾ ಇತ್ತು, ಇದೀಗ ಪಾಕ್ಗೂ ಕೂಡ ಭಯ ಶುರುವಾಗಿದೆ. ಮಧ್ಯರಾತ್ರಿನೇ ಎದ್ದು ಸುದ್ದಿಗೋಷ್ಠಿಯನ್ನ ಕರೀತಾರೆ, ಜೊತೆಗೆ ಭದ್ರತೆಯನ್ನ ಹೆಚ್ಚಿಸ್ತಾರೆ. ಇವೆಲ್ಲವೂ ಕೂಡ ಸಾಕ್ಷ್ಯ. ಇನ್ನು ಪಹಲ್ಗಾಮ್ ದಾಳಿ ಉಗ್ರರ ಪತ್ತೆ ಹಚ್ಚಿದೆ ಎನ್ಐಎ. ತಲ್ಲಾಭಾಯ್, ಹಸೀಂ ಮುಸಾನಿಂದ ನರಮೇಧ ನಡೆದಿದೆ. ಬೇತಾಬ್ ವ್ಯಾಲಿಯಲ್ಲಿ ಶಸ್ತ್ರಾಸ್ತ್ರವನ್ನ ಅಡಗಿಸಿಟ್ಟಿದ್ರು ಉಗ್ರರು. 150ಕ್ಕೂ ಹೆಚ್ಚು ಶಂಕಿತ ಉಗ್ರರು ಪಾಪಿಗಳಿಗೆ ಸಹಾಯ ಮಾಡಿದ್ರು. ಸ್ಥಳೀಯ ಉಗ್ರರ ನೆರವು ಪಡೆದು ರಾಕ್ಷಸರು ಈ ರೀತಿಯಾಗಿ ಕ್ರೌರ್ಯ ಮೆರೆದಿದ್ದಾರೆ. ಎನ್ಐಎ ಪ್ರಾಥಮಿಕ ತನಿಖೆಯಲ್ಲಿ ರಹಸ್ಯ ಬಯಲಾಗ್ತಾ ಇದೆ. ಉಗ್ರರನ್ನ ಪತ್ತೆ ಹಚ್ಚಿದೆ ಎನ್ಐಎ. ತಲಾಬಾಯ್ ಹಾಗೆ ಹಸೀಂ ಮುಸಾನಿಂದ ಈ ನರಮೇಧ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೇತಾಬ್ ವ್ಯಾಲಿಯಲ್ಲಿ ಉಗ್ರರು ಶಸ್ತ್ರಾಸ್ತ್ರಗಳನ್ನ ಅಡಗಿಸಿ ಇಟ್ಟಿದ್ರು. ಇದಕ್ಕೂ ಬೆಚ್ಚಿ ಬೀಳಿಸುವಂತ ವಿಚಾರ ಏನಂತ ಹೇಳಿದ್ರೆ 150ಕ್ಕೂ ಹೆಚ್ಚು ಶಂಕಿತ ಉಗ್ರರು ಈ ಪಾಪಿಗಳಿಗೆ ಸಾಥ್ ಕೊಟ್ಟಿದ್ರು ಅಂತ. ಇನ್ನು ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ದೆಹಲಿಯಲ್ಲಿ ಅಲರ್ಟ್ ಆಗಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಎಲ್ಲೆಲ್ಲೂ ಹದ್ದಿನ ಕಣ್ಣಿದೆ. ಪೊಲೀಸ್ ಹಾಗೆ ಸೇನಾಪಡೆ ಭದ್ರತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಪ್ರತಿಯೊಂದು ವಾಹನವನ್ನ ತಪಾಸಣೆಯನ್ನ ಮಾಡ್ತಾ ಇದೆ ಪೊಲೀಸರು. ಪ್ರತಿ ವಾಹನವನ್ನ ಕೂಡ ತಪಾಸಣೆ ಮಾಡಿ ಬಿಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರೂ ಹದ್ದಿನ ಕಣ್ಣಿದೆ. ಪಹಲ್ಗಾಮ್ ದಾಳಿಯ ನಂತರದಲ್ಲಿ ಇದೀಗ ದೆಹಲಿಯಲ್ಲಿ ಹೈ ಅಲರ್ಟ್. ರಾಷ್ಟ್ರ ರಾಜಧಾನಿಯಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಇನ್ನು ಪ್ರವಾಸಿಗರು ಭೇಟಿ ನೀಡುವಂತ ಸ್ಥಳಗಳಿಗೂ ಕೂಡ ಭದ್ರತೆಯನ್ನ ಹೆಚ್ಚಿಸಲಾಗಿದೆ.